ಹಲೋ ಫ್ರೆಂಡ್ಸ್, ಎಲ್ರಿಗೂ ಫಿಲ್ಮಿ ಸ್ಟೋರೀಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು 2009ರಲ್ಲಿ ರಿಲೀಸ್ ಆದ ಸೈನ್ಸ್ ಫಿಕ್ಷನ್ ಹಾಗೂ ಆಕ್ಷನ್ ಮೂವಿ ಡಿಸ್ಟ್ರಿಕ್ಟ್ 9 ಅನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದ್ದಕ್ಕಿದ್ದಂತೆ ಒಂದು ದಿನ ಅನ್ಯ ಗ್ರಹದಲ್ಲಿರುವ ಏಲಿಯನ್ಸ್ಗಳು ತಮ್ಮ ಸ್ಪೇಸ್ಶಿಪ್ ಅನ್ನು ಸೌತ್ ಆಫ್ರಿಕಾದ ಜೋಹನ್ಬರ್ಗ್ ಅನ್ನೋ ಸಿಟಿಯಲ್ಲಿ ಲ್ಯಾಂಡ್ ಮಾಡದೆ ಗಾಳಿಯಲ್ಲಿ ತೇಲುವ ರೀತಿಯಲ್ಲಿ ತಂದು ನಿಲ್ಲಿಸ್ಬಿಡ್ತಾರೆ. ಹಾಗೂ ಆ ಸ್ಪೇಸ್ಶಿಪ್ನಿಂದ ಯಾವ ಏಲಿಯನ್ಸ್ಗಳು ಹೊರಗಡೆ ಬರೋದಿಲ್ಲ ಮತ್ತು ಅವುಗಳು ಯಾವುದೇ ಕಮ್ಯುನಿಕೇಶನ್ ಕೂಡ ಮಾಡಲ್ಲ. ಇದರಿಂದ ಅಲ್ಲಿನ ಜನರು ಹಾಗೂ ಅಲ್ಲಿನ ಸರ್ಕಾರ ಯಾವ ರೀತಿ ಏಲಿಯನ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾರೆ ಹಾಗೂ ಮಾನವರು ಮತ್ತು ಏಲಿಯನ್ಸ್ನ ನಡುವೆ ಆಗೋ ಒಂದು ಸಾಮಾಜಿಕ ಸಂಘರ್ಷವನ್ನು ಈ ಮೂವಿಯಲ್ಲಿ ನಾವು ನೋಡಬಹುದು. ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಆಕ್ಷನ್ ಇಂದ ಕೂಡಿದೆ. ದಯವಿಟ್ಟು ಕೊನೆವರೆಗೂ ನೋಡಿ. ಫ್ರೆಂಡ್ಸ್, ಒಂದು ರಿಕ್ವೆಸ್ಟ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ. ಈಗ ಮೂವಿನ ಶುರು ಮಾಡೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಆಫ್ರಿಕಾದ ಜೋಹನ್ಬರ್ಗ್ನಲ್ಲಿ ಒಂದು ದೊಡ್ಡ ಸ್ಪೇಸ್ಶಿಪ್ ಇಳಿಯುವುದನ್ನು ತೋರಿಸ್ತಾರೆ. ಆದರೆ ಅದು ಸಂಪೂರ್ಣವಾಗಿ ನೆಲದ ಮೇಲೆ ಇಳಿಯುವುದಿಲ್ಲ, ಕೇವಲ ಗಾಳಿಯಲ್ಲಿ ತೇಲ್ತಾ ಇರುತ್ತೆ. ಈ ನೌಕೆಯು ಅನ್ಯಗ್ರಹವಾಸಿಗಳಾದ ಏಲಿಯನ್ಗಳಿಗೆ ಸೇರಿದ್ದಾಗಿರುತ್ತೆ. ಆರಂಭದಲ್ಲಿ ಮಾನವರು ತಮ್ಮ ರಕ್ಷಣೆಗಾಗಿ ಏಲಿಯನ್ಗಳ ಈ ನೌಕೆಯ ಮೇಲೆ ದಾಳಿ ಮಾಡ್ತಾರೆ. ಅದರ ಪ್ರತಿಯಾಗಿ ಏಲಿಯನ್ಗಳಿಂದ ಯಾವುದೇ ಪ್ರತಿ ದಾಳಿಯಾಗುವುದಿಲ್ಲ. ಹಲವು ದಿನಗಳು ಕಳೆದರೂ ಈ ಏಲಿಯನ್ಸ್ಗಳು ನೌಕೆಯಿಂದ ಹೊರಬರೋದಿಲ್ಲ ಮತ್ತು ಯಾರ ಜೊತೆನೂ ಕಾಂಟ್ಯಾಕ್ಟ್ ಕೂಡ ಮಾಡೋದಿಲ್ಲ. ಈ ಏಲಿಯನ್ಸ್ಗಳೊಂದಿಗೆ ಏನ್ ಮಾಡಬೇಕು ಎಂದು ಎಲ್ಲರೂ ಚರ್ಚೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅವರು ದಾಳಿ ಮಾಡುತ್ತಿಲ್ಲ ಅಥವಾ ಸಂಪರ್ಕಿಸಲು ಪ್ರಯತ್ನ ಮಾಡ್ತಾ ಇಲ್ಲ. ವಾಸ್ತವವಾಗಿ ಈ ಏಲಿಯನ್ಸ್ ಅವರ ನಾಯಕರು ಸ್ಪೇಸ್ಶಿಪ್ ನಲ್ಲಿ ಗಾಯಗೊಂಡು ಸತ್ತು ಹೋಗಿರ್ತಾರೆ. ಉಳಿದಿರುವ ಏಲಿಯನ್ಸ್ಗಳು ಕೇವಲ ಚಿಕ್ಕ ಏಲಿಯನ್ಸ್ಗಳಾಗಿದ್ದು ಅವರು ತಮ್ಮ ನಾಯಕರ ಮಾತಿನಂತೆ ನಡ್ಕೊಳ್ತಾ ಇದ್ರು. ಈಗ ನಾಯಕರೇ ಇಲ್ಲದಿರೋದ್ರಿಂದ ಮುಂದೆ ಏನ್ ಮಾಡಬೇಕು ಅಂತ ಅವರಿಗೆ ಗೊತ್ತಿರೋದಿಲ್ಲ ಮತ್ತು ಅದಕ್ಕಾಗಿ ಅವರು ಯಾವುದೇ ಕ್ರಮವನ್ನ ತೆಗೆದುಕೊಳ್ತಾ ಇರಲ್ಲ. ಇದರ ನಂತರ ಮಾನವರು ಏಲಿಯನ್ಸ್ಗಳ ಸ್ಪೇಸ್ಶಿಪ್ಗೆ ಹೋಗಲು ನಿರ್ಧಾರ ಮಾಡ್ತಾರೆ. ಸೈನ್ಯದ ಒಂದು ತಂಡವು ಸ್ಪೇಸ್ಶಿಪ್ನ ಒಳಗೆ ಹೋಗುತ್ತದೆ. ಅಲ್ಲಿ ಲಕ್ಷಾಂತರ ಸಂಖ್ಯೆಯ ಏಲಿಯನ್ಸ್ಗಳು ಇರ್ತವೆ. ಆದರೆ ಈ ಏಲಿಯನ್ಸ್ಗಳು ತುಂಬಾ ದುರ್ಬಲರಾಗಿ ಮತ್ತು ಹಸಿವಿನಿಂದ ಇರುವುದನ್ನು ಅವರು ನೋಡ್ತಾರೆ. ಏಲಿಯನ್ಸ್ಗಳ ಈ ಸ್ಪೇಸ್ಶಿಪ್ ಇಲ್ಲಿಂದ ಕಳಿಸಲು ಅದರ ರಿಪೇರಿ ಮಾಡಲೇಬೇಕಾದ ಅನಿವಾರ್ಯತೆ ಇರುತ್ತೆ. ದಾಳಿಯ ಸಮಯದಲ್ಲಿ ನೌಕೆಯ ಇಂಜಿನ್ ಎಲ್ಲೋ ಕಳೆದು ಹೋಗಿರುತ್ತದೆ. ಅದನ್ನು ಹುಡುಕಲು ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಏಲಿಯನ್ಸ್ಗಳಿಗೆ ಟೆಂಪರರಿಯಾಗಿ ಒಂದು ಪ್ರದೇಶವನ್ನು ಗುರುತಿಸಿ ಅಲ್ಲಿ ಇರುವ ಮಾನವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿಸಿ ಅಲ್ಲಿ ಏಲಿಯನ್ಸ್ಗಳು ಇರೋದಕ್ಕೆ ಜಾಗ ಕೊಡ್ತಾರೆ ಮತ್ತು ಆ ಪ್ರದೇಶಕ್ಕೆ ಡಿಸ್ಟ್ರಿಕ್ಟ್ 9 ಅಂತ ಹೆಸರು ಕರೀತಾರೆ. ಹಲವು ವರ್ಷಗಳು ಹೀಗೆ ಕಳೆಯುತ್ತೆ. ಏಲಿಯನ್ಸ್ಗಳು ಭೂಮಿಯ ಮೇಲೆ ಡಿಸ್ಟ್ರಿಕ್ಟ್ 9 ನಲ್ಲಿ ಇರುತ್ತಾರೆ. ಡಿಸ್ಟ್ರಿಕ್ಟ್ 9 ಸಂಪೂರ್ಣವಾಗಿ ಏಲಿಯನ್ಸ್ಗಳ ಪ್ರದೇಶವಾಗಿ ಮಾರ್ಪಟ್ಟಿರುತ್ತದೆ. ಏಲಿಯನ್ಸ್ಗಳು ಮಾನವರಿಗೆ ಯಾವುದೇ ಹಾನಿ ಮಾಡದ ಕಾರಣ ಮಾನವರು ಕೂಡ ಡಿಸ್ಟ್ರಿಕ್ಟ್ 9 ಮತ್ತು ಅದರ ಸುತ್ತಮುತ್ತ ವಾಸ ಮಾಡ್ತಾ ಇರ್ತಾರೆ. ಆದರೆ ಏಲಿಯನ್ಸ್ಗಳು ಹಾಗೂ ಅಲ್ಲಿನ ಜನರ ನಡುವೆ ಆಗಾಗ ಫೈಟ್ಸ್ ಕೂಡ ಆಗ್ತಾ ಇರುತ್ತೆ. ಈ ಏಲಿಯನ್ಸ್ಗಳ ಬಳಿ ಹೈಟೆಕ್ ವೆಪನ್ಸ್ಗಳು ಇರ್ತವೆ. ಒಂದು ಗ್ಯಾಂಗ್ನ ನಾಯಕ ಆ ವೆಪನ್ಸ್ಗಳನ್ನು ವಶಪಡಿಸಿಕೊಳ್ಳಲು ಕಾಯ್ತಾ ಇರ್ತಾನೆ. ಈ ಉದ್ದೇಶಕ್ಕಾಗಿ ಅವನು ಏಲಿಯನ್ಸ್ಗಳಿಗೆ ಆಹಾರ ನೀಡ್ತಾ ಇರ್ತಾನೆ. ಅದರ ಪ್ರತಿಯಾಗಿ ಅವರ ವೆಪನ್ಸ್ಗಳನ್ನ ತೆಗೆದುಕೊಳ್ತಾ ಇರ್ತಾನೆ. ಆದರೆ ಇಲ್ಲಿ ಸಮಸ್ಯೆ ಏನಂದ್ರೆ ಆ ವೆಪನ್ಸ್ಗಳೆಲ್ಲ ಯಾವುದೇ ಮಾನವ ಬಳಸೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಅವುಗಳನ್ನು ಏಲಿಯನ್ DNA ಇರೋರು ಮಾತ್ರ ಬಳಸಬಹುದಾಗಿರುತ್ತೆ. ಅದಕ್ಕಾಗಿ ಆ ಗ್ಯಾಂಗ್ನ ನಾಯಕ ಏಲಿಯನ್ಸ್ಗಳನ್ನ ಕೊಂದು ಅವರ ಮಾಂಸವನ್ನು ತಿಂತಾ ಇರ್ತಾನೆ. ಅವನ ಪ್ರಕಾರ ಏಲಿಯನ್ಸ್ಗಳು DNA ತನ್ನೊಂದಿಗೆ ಮಿಶ್ರಣಗೊಂಡು ತಾನು ಆ ವೆಪನ್ಸ್ಗಳನ್ನ ಬಳಸಲು ಸಾಧ್ಯವಾಗುತ್ತೆ ಅಂತ ಅವನು ಅಂದ್ಕೊಂಡಿರ್ತಾನೆ. ಆದರೆ ಅದು ನಿಜವಾಗಿರೋದಿಲ್ಲ. ಏಲಿಯನ್ಸ್ಗಳ ಬಗ್ಗೆ ಅಲ್ಲಿನ ಜನರಲ್ಲಿ ಅಸಮಾಧಾನ ಹೆಚ್ಚಾಗುತ್ತದೆ. ಎಲ್ಲ ಮಾನವರು ಏಲಿಯನ್ಸ್ಗಳ ವಿರುದ್ಧ ರಸ್ತೆಗಿಳಿಯುತ್ತಾರೆ. ಏಲಿಯನ್ಸ್ಗಳು ಇನ್ನೂ ಅವರ ಮನೆಗೆ ಏಕೆ ಕಳಿಸಿಲ್ಲ ಎಂದು ಸರ್ಕಾರವನ್ನು ಪ್ರಶ್ನೆ ಮಾಡ್ತಾರೆ. ಏಲಿಯನ್ಸ್ಗಳ ಬಗ್ಗೆ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದ MNU ಅನ್ನೋ ಕಂಪನಿ ಇದು ಏಲಿಯನ್ಸ್ಗಳ ವಿರುದ್ಧ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿರುತ್ತೆ. ಅವರ ಬಳಿಯೂ ಕೂಡ ಈ ಪ್ರಶ್ನೆಗೆ ಉತ್ತರ ಇರೋದಿಲ್ಲ. ಹೇಳಬೇಕು ಅಂದ್ರೆ ಈ ಕಂಪನಿ ಕೂಡ ಏಲಿಯನ್ಸ್ಗಳನ್ನು ಇಲ್ಲಿಗಲ್ ಎಕ್ಸ್ಪೆರಿಮೆಂಟ್ ಮಾಡಲು ಬಳಸ್ಕೊಳ್ತಾ ಇರ್ತಾರೆ. ಅಲ್ಲಿನ ಸಾರ್ವಜನಿಕರ ಪ್ರಶ್ನೆಗಳಿಂದಾಗಿ ಆ ಕಂಪನಿಯು ಏಲಿಯನ್ಸ್ಗಳನ್ನು ಹೊಸ ಸ್ಥಳಕ್ಕೆ ಶಿಫ್ಟ್ ಮಾಡಲು ನಿರ್ಧಾರ ಮಾಡ್ತಾರೆ ಮತ್ತು ಆ ಹೊಸ ಸ್ಥಳಕ್ಕೆ ಡಿಸ್ಟ್ರಿಕ್ಟ್ 10 ಅಂತ ಹೆಸರು ಕರೀತಾರೆ. ಕಂಪನಿಯ ಮುಖ್ಯಸ್ಥನು ತನ್ನ ಅಧಿಕಾರಿಗಳಿಗೆ ಏಲಿಯನ್ಸ್ಗಳನ್ನು ಡಿಸ್ಟ್ರಿಕ್ಟ್ 10ಗೆ ಹೇಗೆ ಸ್ಥಳಾಂತರಿಸಬೇಕು ಎಂದು ವಿವರಣೆ ಕೊಡ್ತಾನೆ ಮತ್ತು ಈ ಕಾರ್ಯಾಚರಣೆಯ ನಾಯಕನನ್ನಾಗಿ ತನ್ನ ಬುದ್ಧಿವಂತ ವರದಿಗಾರ ಮತ್ತು ಅಧಿಕಾರಿಯಾದ ವೈಕಸ್ ಅವರನ್ನು ನೇಮಿಸ್ತಾನೆ. ನಂತರ ವೈಕಸ್ ತನ್ನ ಕೋವರ್ಕರ್ಗಳಿಗೆ ಡಿಸ್ಟ್ರಿಕ್ಟ್ 9ಗೆ ಹೋಗಿ ಏಲಿಯನ್ಸ್ಗಳಿಗೆ ಈ ಸ್ಥಳವನ್ನು ಖಾಲಿ ಮಾಡಲು ಹೇಳ್ತಾನೆ. ಈ ಮಧ್ಯೆ ಕ್ರಿಸ್ಟೋಫರ್ ಎಂಬ ಏಲಿಯನ್ ಮತ್ತು ಅವನ ಮಗನನ್ನು ನಾವು ನೋಡ್ತೇವೆ. ಅವರು ಇಷ್ಟು ವರ್ಷಗಳಿಂದ ಭೂಮಿಯಿಂದ ಹೊರಬರಲು ಪ್ರಯತ್ನ ಮಾಡ್ತಾ ಇರ್ತಾರೆ. ಅವನು ತನ್ನ ಸ್ನೇಹಿತರೊಂದಿಗೆ ಸೇರಿಕೊಂಡು ಬ್ಲಾಕ್ ಲಿಕ್ವಿಡ್ ಅನ್ನು ತಯಾರಿಸುವಲ್ಲಿ ನಿರತನಾಗಿರ್ತಾನೆ. ಈ ಲಿಕ್ವಿಡ್ನ ಸಹಾಯದಿಂದ ಅವರ ಏಲಿಯನ್ ಸ್ಪೇಸ್ಶಿಪ್ ಇಲ್ಲಿಂದ ಹಾರಲು ಸಾಧ್ಯವಾಗುತ್ತದೆ. ಈ ಇಂಧನ ಅಂತಿಮವಾಗಿ ತಯಾರಾಗಿರುತ್ತದೆ. ಕ್ರಿಸ್ಟೋಫರ್ ಇಲ್ಲಿಂದ ಹೊರಟು ತಾನು ವಾಸಿಸುವ ಗ್ರಹಕ್ಕೆ ಹೋಗಬಹುದು ಅಂತ ತುಂಬಾ ಸಂತೋಷವಾಗಿರ್ತಾನೆ. ಕ್ರಿಸ್ಟೋಫರ್ ಮತ್ತು ಅವನ ಫ್ರೆಂಡ್ಗೆ ಮನೆಗೆ ಬಂದ ವೈಕಸ್ ಕ್ರಿಸ್ಟೋಫರ್ನ ಚಿಕ್ಕ ಲ್ಯಾಬ್ ಅನ್ನು ನೋಡಿ ಆಶ್ಚರ್ಯ ಪಡ್ತಾನೆ ಮತ್ತು ಈ ಏಲಿಯನ್ಸ್ಗಳು ಇಲ್ಲಿ ಯಾವ ಪ್ರಯೋಗ ಮಾಡ್ತಾ ಇದ್ದಾರೆ ಅಂತ ಅವನ ಯೋಚನೆ ಮಾಡ್ತಾನೆ.
ಹುಡುಕಾಟದ ಸಮಯದಲ್ಲಿ ವೈಕಸ್ಗೆ ಒಂದು ಬ್ಲಾಕ್ ಲಿಕ್ವಿಡ್ ಸಿಗುತ್ತೆ. ಅದನ್ನು ಓಪನ್ ಮಾಡಿದಾಗ ಆ ಲಿಕ್ವಿಡ್ ವೈಕಸ್ನ ಮುಖದ ಮೇಲೆಲ್ಲ ಹಾರಿಬಿಡುತ್ತೆ. ಇದನ್ನು ಈಸಿಯಾಗಿ ತೆಗೆದುಕೊಂಡ ಅವನು ಅದನ್ನು ಒರೆಸ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಅದೇ ಸಮಯದಲ್ಲಿ ತಮ್ಮ ಹಲವಾರು ವರ್ಷದ ಫಲವಾದ ಕಪ್ಪು ಇಂಧನ ಅಂದ್ರೆ ಬ್ಲಾಕ್ ಲಿಕ್ವಿಡ್ ಅಂತ ಕರಿತೀವಲ್ಲ, ಅದು ಕಳುವಾಗಿದೆ ಅಂತ ವೈಕಸ್ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಕ್ರಿಸ್ಟೋಫರ್ನ ಫ್ರೆಂಡ್ಗೆ ತಿಳಿದು ಬರುತ್ತೆ. ಅದಕ್ಕಾಗಿಯೇ ಅವನು ವೈಕಸ್ ಮತ್ತು ಅವನ ತಂಡದಿಂದ ಇಂಧನವನ್ನು ಕೇಳ್ತಾನೆ. ಆಗ ಅವರು ಕ್ರಿಸ್ಟೋಫರ್ನ ಗೆಳೆಯನಿಗೆ ಶೂಟ್ ಮಾಡಿ ಕೊಲ್ಬಿಡ್ತಾರೆ. ಕ್ರಿಸ್ಟೋಫರ್ ಇವೆಲ್ಲವನ್ನು ಅಡಗಿ ಕುಳಿತುಕೊಂಡು ನೋಡ್ತಾ ಇರ್ತಾನೆ. ಆದರೆ ಅವನು ಏನನ್ನೂ ಮಾಡುವುದಿಲ್ಲ. ಅತ್ತ ವೈಕಸ್ ತನ್ನ ಕಚೇರಿಯಲ್ಲಿರುವಾಗ ಅವನಿಗೆ ಇದ್ದಕ್ಕಿದ್ದಂತೆ ಆರೋಗ್ಯ ಹದಗೆಡಲು ಶುರುವಾಗುತ್ತೆ. ಗೊಂದಲದಲ್ಲಿ ಅವನು ತಕ್ಷಣ ತನ್ನ ಮನೆಗೆ ಹೋಗ್ತಾನೆ. ಅಲ್ಲಿ ಅವನ ಹೆಂಡತಿ ಅವನಿಗೆ ಪ್ರಮೋಷನ್ ಸಿಕ್ಕಿರೋದ್ರಿಂದ ಈ ಸಂತೋಷಕ್ಕಾಗಿ ಪಾರ್ಟಿ ಇಟ್ಕೊಂಡಿರ್ತಾಳೆ. ಆದರೆ ಇಲ್ಲಿ ಅವನಿಗೆ ಆರೋಗ್ಯ ತುಂಬಾ ಹದಗೆಟ್ಟು ಅವನು ಕಪ್ಪು ಬಣ್ಣದ ಲಿಕ್ವಿಡ್ ಅನ್ನು ಅಲ್ಲಿರುವ ವಸ್ತುಗಳ ಮೇಲೆ ವಾಂತಿ ಮಾಡಿಬಿಡ್ತಾನೆ. ಮುಂದಿನ ಸೀನ್ನಲ್ಲಿ ವೈಕಸ್ನ ಒಂದು ಕೈ ನಿಧಾನವಾಗಿ ಏಲಿಯನ್ನ ಕೈಯಂತೆ ಆಗ್ತಾ ಹೋಗುತ್ತೆ. ನಂತರ ಅವನನ್ನು ವೈಕಸ್ ಕೆಲಸ ಮಾಡುತ್ತಿದ್ದ ಕಂಪನಿಯ ವಶಕ್ಕೆ ಒಪ್ಪಿಸ್ತಾರೆ. ಏಲಿಯನ್ಸ್ಗಳ ಮೇಲೆ ಹಲವಾರು ಪ್ರಯೋಗಗಳನ್ನು ನಡೆಸುತ್ತಿದ್ದಂತಹ ಈ ಕಂಪನಿಯಲ್ಲಿ ವೈಕಸ್ ಏಲಿಯನ್ಸ್ಗಳ ಅನೇಕ ಶವಗಳನ್ನು ನೋಡ್ತಾನೆ. ಇಲ್ಲಿ ಏಲಿಯನ್ಸ್ಗಳ ಮೇಲೆ ಎಕ್ಸ್ಪೆರಿಮೆಂಟ್ ನಡೆಯುತ್ತಿದೆ ಎಂದು ಅವನಿಗೆ ಅಲ್ಲಿ ಗೊತ್ತಾಗಿರುತ್ತೆ. ಏಲಿಯನ್ಸ್ಗಳ ವೆಪನ್ಸ್ಗಳನ್ನು ಬಳಸಲು ಸಾಧ್ಯವಾಗುವಂತೆ ಕಂಪನಿಯು ಈ ಪ್ರಯೋಗಗಳನ್ನು ಮಾಡುತ್ತಿದೆ ಎಂದು ಅವನಿಗೆ ತಿಳಿದು ಬರುತ್ತೆ. ವೈಕಸ್ನ ಕೈ ಏಲಿಯನ್ನ ಕೈಯಾಗಿ ಮಾರ್ಪಟ್ಟ ಕಾರಣ ಕಂಪನಿಯ ಸೈಂಟಿಸ್ಟ್ಗಳು ಮತ್ತು ಇಡೀ ತಂಡವು ತುಂಬಾ ಸಂತೋಷವಾಗಿರುತ್ತೆ. ಯಾಕಂದರೆ ಈಗ ವೈಕಸ್ನ ಮೇಲೆ ಇನ್ನೂ ಹೆಚ್ಚಿನ ಪ್ರಯೋಗಗಳನ್ನು ಮಾಡಲು ನಿರ್ಧಾರ ಮಾಡ್ತಾರೆ. ಇದರಿಂದ ಅವನ ಜೀವ ಕೂಡ ಹೋಗ್ಬೋದು ಅಂತ ಕಂಪನಿಯ ಮುಖ್ಯಸ್ಥನಿಗೆ ಗೊತ್ತಾಗುತ್ತೆ. ಆದರೆ ಅವನು ಹೇಳ್ತಾನೆ, ಯಾರು ಸತ್ರು ಪರವಾಗಿಲ್ಲ, ನನ್ನ ಕೆಲಸ ಆಗಬೇಕು ಅಂತ ಹೇಳ್ತಾನೆ. ಅಂದರೆ ವಿಕಾಸ್ನ ಮೇಲೆ ಆ ಕಂಪನಿಗೆ ಯಾವುದೇ ಕಾಳಜಿ ಇರೋದಿಲ್ಲ. ಮುಂದೆ ವೈಕಸ್ಗೆ ತನ್ನನ್ನು ಇವರು ಸಾಯಿಸಬಹುದು ಅಂತ ಗೊತ್ತಾಗುತ್ತೆ. ವಿಜ್ಞಾನಿಗಳು ಅವನ ಬಳಿಗೆ ಬರುತ್ತಿದ್ದಂತೆಯೇ ವೈಕಸ್ ಅವರ ಮೇಲೆ ದಾಳಿ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ. ನ್ಯೂಸ್ ಚಾನೆಲ್ಗಳಲ್ಲಿ ವೈಕಸ್ನ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳು ಹರಿದಾಡ್ತಾ ಇರ್ತವೆ. ಅವನು ಎಲ್ಲಿಗೆ ಹೋದರೂ ಜನರು ಅವನನ್ನು ಗುರುತಿಸಿ ದೂರ ಓಡಿ ಹೋಗ್ತಾ ಇರ್ತಾರೆ. ಆರ್ಮಿ ಮತ್ತು ಕಂಪನಿ ಕೂಡ ಅವನನ್ನು ಹಿಡಿಯಲು ನಿರಂತರವಾಗಿ ಬೆನ್ನು ಹತ್ತುತ್ತಿರುತ್ತವೆ. ಈ ಪರಿಸ್ಥಿತಿಯಲ್ಲಿ ವೈಕಸ್ಗೆ ಅಡಗಿಕೊಳ್ಳಲು ಒಂದೇ ಒಂದು ಸ್ಥಳ ಇರುತ್ತೆ, ಅದೇ ಡಿಸ್ಟ್ರಿಕ್ಟ್ 9. ಅಲ್ಲಿಗೆ ತಲುಪಿದ ನಂತರ ವೈಕಸ್ ತನ್ನ ಹೆಂಡತಿಗೆ ಕರೆ ಮಾಡ್ತಾನೆ ಮತ್ತು ಅವಳ ಜೊತೆ ಮಾತಾಡ್ತಾನೆ. ಆದರೆ ಅವನ ಹೆಂಡತಿ ಅವನ ಜೊತೆ ಸರಿಯಾಗಿ ಮಾತನಾಡೋದಿಲ್ಲ. ಇದಕ್ಕಾಗಿ ಅವನು ತುಂಬ ಬೇಜಾರಾಗ್ತಾನೆ ಮತ್ತು ತನ್ನ ಏಲಿಯನ್ ಕೈಯನ್ನು ಕತ್ತರಿಸಲು ಪ್ರಯತ್ನ ಮಾಡ್ತಾನೆ. ಆದರೆ ಆ ಕೈಯನ್ನು ಕತ್ತರಿಸಲು ಅವನಿಗೆ ಧೈರ್ಯ ಬರೋದಿಲ್ಲ. ಆದರೂ ಅವನು ಕಷ್ಟಪಟ್ಟು ತನ್ನ ಒಂದೇ ಒಂದು ಬೆರಳನ್ನು ಕತ್ತರಿಸಿ ನೋಡ್ತಾನೆ. ಇದರಿಂದ ಅವನಿಗೆ ತುಂಬ ನೋವಾಗಿ ಬಿಟ್ಬಿಡ್ತಾನೆ. ಅಲ್ಲಿ ಅವನ ಸುತ್ತಮುತ್ತ ಬಹಳಷ್ಟು ಏಲಿಯನ್ಸ್ಗಳು ಬರ್ತವೆ. ತಕ್ಷಣವೇ ಕ್ರಿಸ್ಟೋಫರ್ ಅಲ್ಲಿಗೆ ಓಡಿ ಬರ್ತಾನೆ. ಈತನೇ ತಮ್ಮ ಕಪ್ಪು ಇಂಧನವನ್ನು ಕದ್ದಿದ್ದಾನೆ ಎಂದು ಕ್ರಿಸ್ಟೋಫರ್ಗೆ ಗೊತ್ತಾಗಿ ವೈಕಸ್ಗೆ ಆ ಲಿಕ್ವಿಡ್ನ ಬಗ್ಗೆ ಕೇಳ್ತಾನೆ. ಆದರೆ ವೈಕಸ್ ಹೇಳುವ ಮೊದಲೇ ಅವನು ಬಿದ್ದು ಹೋಗ್ತಾನೆ. ನಂತರ ಕ್ರಿಸ್ಟೋಫರ್ ಅವನನ್ನು ಕೆಳಗೆ ಇರುವ ತನ್ನ ರಹಸ್ಯ ಲ್ಯಾಬ್ಗೆ ಕರೆಸ್ಕೊಂಡು ಹೋಗ್ತಾನೆ. ಕ್ರಿಸ್ಟೋಫರ್, ಸರಿ, ನೀನು ಹೇಳಬೇಡ, ಆದರೆ ನಾನು ನಿನ್ನನ್ನು ಸರಿಪಡಿಸಬಲ್ಲೆ. ನಿನ್ನನ್ನು ಸರಿಪಡಿಸಲು ನನಗೆ ಆ ಲಿಕ್ವಿಡ್ನ ಅಗತ್ಯತೆ ಇದೆ. ಆದ್ದರಿಂದ ನೀನು ಚೆನ್ನಾಗಿ ಆಗಬೇಕು ಅಂದರೆ ಆ ಲಿಕ್ವಿಡನ್ನು ನನಗೆ ತಂದುಕೊಡು ಅಂತ ವೈಕಸ್ಗೆ ಕ್ರಿಸ್ಟೋಫರ್ ಹೇಳ್ತಾನೆ. ವೈಕಸ್ ಹೇಗಾದರೂ ಸರಿ, ನಾನು ಮೊದಲಿನಂತೆ ಆಗಬೇಕು ಅಂತ ಅವನು ಆ ಲಿಕ್ವಿಡ್ನ ತರಲು ಒಪ್ಪಿಕೊಳ್ತಾನೆ. ಆಗ ಅವರು ಒಂದು ಯೋಜನೆಯನ್ನು ರೂಪಿಸ್ತಾರೆ. ಕ್ರಿಸ್ಟೋಫರ್ ಹೇಳ್ತಾನೆ, ಈ ಕೆಲಸ ಮಾಡಲು ನಮಗೆ ವೆಪನ್ಸ್ಗಳು ಬೇಕು, ಆದರೆ ನಮ್ಮ ಎಲ್ಲ ವೆಪನ್ಸ್ಗಳನ್ನು ಆ ಸರ್ಕಾರ ತೆಗೆದುಕೊಂಡಿದೆ. ಆಗ ಅವರು ಮೊದಲು ವೆಪನ್ಸ್ಗಳನ್ನು ಮಾರುತ್ತಿದ್ದಂತಹ ಗ್ಯಾಂಗ್ನ ನಾಯಕನ ಬಳಿಗೆ ಹೋಗ್ತಾರೆ. ಆ ಗ್ಯಾಂಗ್ನ ಲೀಡರ್, ನೀನು ಸಿಗ್ತೀಯ ಅಂತ ನಾನು ಹೇಳಿದ್ದೆ ಅಲ್ವಾ, ನೋಡು ಈಗ ನೀನೇ ಹುಡ್ಕೊಂಡು ಬಂದಿದ್ಯಾ ಅಂತ ಹೇಳ್ತಾನೆ. ಇಲ್ಲಿ ಗ್ಯಾಂಗ್ನ ಲೀಡರ್ ವೈಕಸ್ನ ಕೈಯನ್ನು ಕತ್ತರಿಸಿ ಅವನ ಮಾಂಸವನ್ನು ತಿನ್ನುವ ಮೂಲಕ ಆ ವೆಪನ್ಸ್ಗಳನ್ನು ಯೂಸ್ ಮಾಡಬಹುದು ಅಂತ ಅಂದ್ಕೊಂಡಿರ್ತಾನೆ. ಆದರೆ ವೈಕಸ್ ತನ್ನ ಏಲಿಯನ್ ಕೈಯಿಂದ ಅಲ್ಲಿ ನಿಂತಿದ್ದ ಗ್ಯಾಂಗ್ನ ಜನರನ್ನು ಕೊಂದು ಆ ವೆಪನ್ಸ್ಗಳನ್ನು ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ. ಈಗ ವೈಕಸ್ ಮತ್ತು ಏಲಿಯನ್ ಕ್ರಿಸ್ಟೋಫರ್ ಆ ವೆಪನ್ಸ್ಗಳೊಂದಿಗೆ ಆ ಜಾಗದಲ್ಲಿರುವ ಜನರ ಮೇಲೆ ದಾಳಿ ಮಾಡ್ತಾರೆ. ಇವರು ಯೂಸ್ ಮಾಡ್ತಾ ಇರುವಂಥ ವೆಪನ್ಸ್ಗಳು ತುಂಬ ಹೈಟೆಕ್ ಮತ್ತು ಸ್ಟ್ರಾಂಗ್ ಆಗಿರೋದ್ರಿಂದ ಅಲ್ಲಿರುವಂಥ ಜನರು ಇವರ ಜೊತೆಗೆ ಸರಿಯಾಗಿ ಫೈಟ್ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಮುಂದೆ ಇಬ್ಬರು ಆ ಸೀಕ್ರೆಟ್ ಲ್ಯಾಬ್ಗೆ ಬರ್ತಾರೆ. ಅಲ್ಲಿ ವೈಕಸ್, ನಾನು ನಿನ್ನ ಸ್ಪೇಸ್ ಶಿಪ್ನಲ್ಲಿ ಬಂದಾಗ ನಾನು ಸರಿ ಹೋಗೋದಕ್ಕೆ ಎಷ್ಟು ಸಮಯ ಬೇಕು ಎಂದು ಕ್ರಿಸ್ಟೋಫರ್ನ ಕೇಳ್ತಾನೆ. ಕ್ರಿಸ್ಟೋಫರ್ 3 ವರ್ಷಗಳು ಬೇಕು ಅಂತ ಹೇಳ್ತಾನೆ. ವೈಕಸ್ 3 ವರ್ಷಗಳ, ಅದು ತುಂಬ ಜಾಸ್ತಿ ಆಯಿತು ಅಂತ ಹೇಳ್ತಾನೆ. ಮೊದಲು ನಾನು ನನ್ನ ಜನರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳ್ತಾನೆ. ವೈಕಸ್, ನೀನು ಮೊದಲು ನನಗೆ ಗುಣಪಡಿಸಿ ನಂತರ ನೀನು ಜನರನ್ನು ರಕ್ಷಣೆ ಮಾಡು, ನನ್ನೊಂದಿಗೆ ಒಪ್ಪಂದ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಕ್ರಿಸ್ಟೋಫರ್, ಪ್ಲೀಸ್ ಟ್ರಸ್ಟ್ ಮೀ, ನಾನು ಹೋಗಿ ಮತ್ತೆ ವಾಪಸ್ ಬರ್ತೀನಿ ಮತ್ತು ದಯವಿಟ್ಟು ಅರ್ಥ ಮಾಡ್ಕೋ, ಈಗ ನಾನು ಹೋಗೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಇದನ್ನು ಕೇಳಿ ವೈಕಸ್ಗೆ ತುಂಬ ಬೇಜಾರಾಗಿ ಅಲ್ಲೇ ಇದ್ದ ಮರದ ತುಂಡನ್ನು ತೆಗೆದುಕೊಂಡು ಕ್ರಿಸ್ಟೋಫರ್ಗೆ ಹೊಡೆದು ಬಿಡ್ತಾನೆ. ನಂತರ ವೈಕಸ್ ಆ ಲಿಕ್ವಿಡ್ ಬಾಟಲಿನ ಎತ್ತುಕೊಂಡು ಲ್ಯಾಬ್ಗೆ, ಅಂದರೆ ಅವರ ಇಂಜಿನ್ ಇದ್ದ ಸ್ಥಳಕ್ಕೆ ಹೋಗ್ತಾನೆ. ಅತ್ತ ಕ್ರಿಸ್ಟೋಫರ್ಗೆ ಪ್ರಜ್ಞೆ ಬಂದಾಗ ಕಂಪನಿಯ ಜನರು ಅಲ್ಲಿಗೆ ಬಂದಿರುವುದನ್ನು ನಾವು ನೋಡ್ತೇವೆ. ವೈಕಸ್ ಕ್ರಿಸ್ಟೋಫರ್ನ ಮಗುವನ್ನು ಕಾಪಾಡ್ತಾನೆ. ವೈಕಸ್ ಹೇಗೋ ಕಷ್ಟಪಟ್ಟು ಆ ಸ್ಪೇಸ್ಶಿಪ್ನ ಇಂಜಿನನ್ನು ಆನ್ ಮಾಡಿಬಿಡ್ತಾನೆ. ಆದರೆ ಇಂಜಿನ್ ಹಾರುವ ಮೊದಲು ಕಂಪನಿಯವರು ಅಲ್ಲಿಗೆ ಬಂದು ನೇರವಾಗಿ ಇಂಜಿನ್ಗೆ ಶೂಟ್ ಮಾಡಿಬಿಡ್ತಾರೆ. ಇದರಿಂದ ಅದು ಅಲ್ಲೇ ಬಿದ್ದು ಹೋಗುತ್ತೆ.
ಕಂಪನಿಯ ಜನರು ಅಲ್ಲಿಗೆ ಬಂದು ವೈಕಸ್ನನ್ನು ಹಿಡಿತಾರೆ. ಆದರೆ ಕ್ರಿಸ್ಟೋಫರ್ನ ಮಗು ಅಲ್ಲೇ ಇರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಬಹಳಷ್ಟು ಗ್ಯಾಂಗ್ನ ಜನರು ಸಹ ಬರ್ತಾರೆ. ಅವರು ಬಲವಂತವಾಗಿ ವೈಕಸ್ನನ್ನು ತಮ್ಮ ನಾಯಕನ ಬಳಿಗೆ ಕರೆದುಕೊಂಡು ಹೋಗ್ತಾರೆ. ಆಗ ಅಲ್ಲಿ ಇದ್ದ ರೋಬೋಟ್ ಅನ್ನು ಕ್ರಿಸ್ಟೋಫರ್ನ ಮಗ ಕಂಟ್ರೋಲ್ ಮಾಡ್ತಾ ಇರ್ತಾನೆ. ಆ ರೋಬೋಟ್ ಎಲ್ಲರನ್ನು ಕೊಂದು ವೈಕಸ್ ಅನ್ನು ಸೇವ್ ಮಾಡುತ್ತೆ. ನಂತರ ಆ ರೋಬೋಟ್ನ ಬಾಗಿಲು ತೆರೆಯುತ್ತೆ ಮತ್ತು ವೈಕಸ್ ಅದರೊಳಗೆ ಕುಳಿತು ಅದನ್ನು ಕಂಟ್ರೋಲ್ ಮಾಡಲು ಪ್ರಾರಂಭ ಮಾಡ್ತಾನೆ. ಕಂಪನಿಯ ಜನರು ಅವನ ಮೇಲೆ ಬಹಳಷ್ಟು ದಾಳಿ ಮಾಡಿದರೂ ರೋಬೋಟ್ಗೆ ಏನೂ ಆಗೋದಿಲ್ಲ. ಆಗ ವೈಕಸ್ ರೋಬೋಟ್ನ ಒಳಗಿಂದ ನಾನು ಯಾರಿಗೂ ಕೆಟ್ಟದನ್ನು ಮಾಡಿಲ್ಲ, ಆದ್ದರಿಂದ ನನ್ನನ್ನು ಹೋಗಲು ಬಿಡಿ ಅಂತ ಹೇಳ್ತಾನೆ. ಇದನ್ನು ಕೇಳಿ ಎಲ್ಲರೂ ಗುಂಡು ಹಾರಿಸುವುದನ್ನು ನಿಲ್ಲಿಸ್ತಾರೆ. ನಂತರ ವೈಕಸ್ ಅಲ್ಲಿಂದ ಹೊರಟು ಕ್ರಿಸ್ಟೋಫರ್ನನ್ನು ಕಾಪಾಡ್ತಾನೆ. ಅವನು ಕ್ರಿಸ್ಟೋಫರ್ನನ್ನು ಆ ಎಂಜಿನ್ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಅಲ್ಲಿಗೆ ರೀಚ್ ಆಗೋ ಮೊದಲೇ ಅವರ ಮೇಲೆ ಬಹಳಷ್ಟು ದಾಳಿಗಳಾಗ್ತವೆ. ಇದರಿಂದಾಗಿ ಆ ರೋಬೋಟ್ ಕೆಟ್ಟು ಹೋಗುತ್ತದೆ. ಆಗ ವೈಕಸ್ ಹೇಳ್ತಾನೆ, ನೀನು ನಿನ್ನ ಮಗನನ್ನು ಕರೆದುಕೊಂಡು ನಿನ್ನ ಗ್ರಹಕ್ಕೆ ಹೋಗು, ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನಾನು ಇಲ್ಲೇ ಇದ್ದು ಇವರನ್ನ ನೋಡ್ಕೋತೀನಿ ಅಂತ. ಆಗ ಕ್ರಿಸ್ಟೋಫರ್ ಹೋಗೋದಕ್ಕೆ ಇಷ್ಟ ಇಲ್ಲದೆ ಇದ್ರೂ ಬೇರೆ ದಾರಿ ಇಲ್ಲದೆ ಐ ವಿಲ್ ಕಮ್ ಬ್ಯಾಕ್ ಫಾರ್ ಯು ಅಂತ ಹೇಳಿ ಅಲ್ಲಿಂದ ಚಿಕ್ಕ ಸ್ಪೇಸ್ಶಿಪ್ನ ಒಳಗೆ ಹೋಗ್ತಾನೆ. ಅದು ಮೇಲೆ ಇದ್ದ ದೊಡ್ಡ ಮದರ್ ಸ್ಪೇಸ್ಶಿಪ್ಗೆ ಹೋಗಿ ತಲುಪುತ್ತೆ. ಇತ್ತ ಕಡೆ ವೈಕಸ್ ಅಲ್ಲಿ ಇದ್ದ ಎಲ್ಲ ಜನರ ಮೇಲೆ ಶೂಟ್ ಮಾಡಿ ಸಾಯಿಸ್ತಾ ಇರ್ತಾನೆ. ಆಗ ಒಂದು ವೆಹಿಕಲ್ ವೈಕಸ್ಗೆ ಬಂದು ಜೋರಾಗಿ ಗುದ್ದುತ್ತೆ. ಇದರಿಂದ ರೋಬೋಟ್ ಬಿದ್ದು ಹೋಗುತ್ತೆ. ಆಗ ಕಂಪನಿಯ ಒಬ್ಬ ಬಂದು ವೈಕಸ್ನ ಮೇಲೆ ಗನ್ ತೋರಿಸ್ತಾನೆ. ಆದ್ರೆ ಆಗಲೇ ವೈಕಸ್ ಬಾಡಿ ಅರ್ಧ ಏಲಿಯನ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಆಗ ಅಲ್ಲಿಗೆ ಬಂದ ಇತರ ಏಲಿಯನ್ಸ್ಗಳು ಆ ಆಫೀಸರ್ನ ಸಾಯಿಸ್ಬಿಡ್ತವೆ. ಆಗ ಕ್ರಿಸ್ಟೋಫರ್ ಮದರ್ಶಿಪ್ನ ಆಕ್ಟಿವೇಟ್ ಮಾಡಿಕೊಂಡು ತನ್ನ ಮಗನ ಜೊತೆ ಅಲ್ಲಿಂದ ಹೊರಟು ಹೋಗ್ತಾನೆ. ಅದನ್ನ ನೋಡಿ ವೈಕಸ್ ಕೂಡ ತುಂಬಾ ಖುಷಿ ಪಡ್ತಾನೆ. ಹಲವು ತಿಂಗಳುಗಳ ನಂತರ ಏಲಿಯನ್ಸ್ಗಳನ್ನು ಡಿಸ್ಟ್ರಿಕ್ಟ್ 10ಗೆ ಸಂಪೂರ್ಣವಾಗಿ ಶಿಫ್ಟ್ ಮಾಡಲಾಗಿರುತ್ತೆ. ವೈಕಸ್ನ ಹೆಂಡತಿ ಇನ್ನೂ ಅವನನ್ನು ಪ್ರೀತಿಸ್ತಾ ಇರ್ತಾಳೆ ಮತ್ತು ತನ್ನ ಗಂಡ ವಾಪಸ್ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ಅವಳಿಗೆ ಇರುತ್ತೆ. ಇತ್ತ ವೈಕಸ್ ಈಗ ಸಂಪೂರ್ಣವಾಗಿ ಏಲಿಯನ್ ಆಗಿ ಕನ್ವರ್ಟ್ ಆಗಿರ್ತಾನೆ. ಅವನು ಡಿಸ್ಟ್ರಿಕ್ಟ್ 9 ಹತ್ರ ಒಂದು ಕಸದ ರಾಶಿಯಲ್ಲಿ ಏಲಿಯನ್ ನಂತೆಯೇ ವಾಸ ಮಾಡ್ತಾ ಇರ್ತಾನೆ ಮತ್ತು ಅವನು ಪ್ರತಿದಿನ ತನ್ನ ಹೆಂಡತಿಯನ್ನು ದೂರದಿಂದ ನೋಡಿ ಖುಷಿ ಪಡ್ತಾ ಇರ್ತಾನೆ ಮತ್ತು ಅವಳು ಇಷ್ಟಪಡುವ ಮೆಟಲ್ ಫ್ಲವರ್ ಅನ್ನ ಮಾಡಿ ಸಂತೋಷ ಪಡ್ತಾನೆ. ಕ್ರಿಸ್ಟೋಫರ್ ವಾಪಸ್ ಬಂದು ತನ್ನನ್ನು ಮೊದಲಿನಂತೆಯೇ ಮಾನವನಾಗಿ ಮಾಡ್ತಾನೆ ಅಂತ ವೈಕಸ್ ಅನ್ಕೊಳ್ತಾ ಇರ್ತಾನೆ. ಈ ದೃಶ್ಯದೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಇಷ್ಟೊತ್ತು ತಮ್ಮ ಸಮಯ ಕೊಟ್ಟು ನೋಡಿದ ನನ್ನ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ಇದೇ ತರಹದ ಇಂಟ್ರೆಸ್ಟಿಂಗ್ ಮೂವಿಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗಾಯ್ಸ್.